AF ಪ್ರೊಫೆಷನಲ್ ಮೇಕಪ್ ಕೋರ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಡಿಫ್ರೆಂಟ್ ಟೈಪ್ಸಿನ ಫೌಂಡೇಶನ್ ಯಾವ ರೀತಿ ಮಿಕ್ಸ್ ಮಾಡಿಕೊಂಡು ನಮ್ಮ ಫೇಸ್ಗೆ ನಾವು ಮ್ಯಾಚ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ನಮ್ಮ ಅಂಡರ್ ಟೋನ್ಗೆ ಸರಿಯಾಗಿ ಯಾವ ರೀತಿ ನಮ್ಮ ಪರ್ಫೆಕ್ಟ್ ಶೇಡ್ನ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸಿದೆ. ಸೊ ಇದೆಲ್ಲ ಥಿಯರಿ ನಾಲೆಡ್ಜ್ ಏನೆಲ್ಲ ನಾನು ಹೇಳ್ತಾ ಇದ್ದೀನಿ, ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ ಇದೆಲ್ಲ ಯಾವತ್ತೂ ಕೂಡ ಚೇಂಜ್ ಆಗಲ್ಲ. ಇವಾಗಲ್ಲ ಒಂದು 10-20 ವರ್ಷ ಬಿಟ್ಟು ನೀವು ಮೇಕಪ್ ಮಾಡ್ತೀನಿ ಅಂದ್ರೂ ಇದನ್ನೇ ಕಲಿಬೇಕು, ಇದೇ ಥರನೇ ಮೇಕಪ್ ಮಾಡಬೇಕು. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ನಾಲೆಡ್ಜು. ಹಾಗಾಗಿ ನೀವು ಇದನ್ನೆಲ್ಲ ಕರೆಕ್ಟಾಗಿ ಕಲಿತು ಮೇಕಪ್ ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲೂ ಅಷ್ಟೇ ಒಂಥರ ನಿಮ್ಮ ಕೆಲಸ ಮಾಡೋ ಸ್ಟೈಲೇ ಚೇಂಜ್ ಆಗುತ್ತೆ. ಹಾಗೆ ನೀವು ಮೇಕಪ್ಪಲ್ಲಿ ಕೂಡ ಪ್ರೋ ಮೇಕಪ್ ಆರ್ಟಿಸ್ಟ್ ಅಂತಾರಲ್ಲ ಆ ಲೆವೆಲಿಗೆ ಇರ್ತೀರಾ. ಸೊ ನಿಮ್ಮ ವರ್ಕ್ ಬಂದು ಲೆವೆಲ್ ಅಪ್ ಆಗುತ್ತೆ. ಸೊ ಇದೆಲ್ಲ ನಾಲೆಡ್ಜು ತುಂಬಾನೇ ಇಂಪಾರ್ಟೆಂಟ್. ಇವತ್ತು ನಾನು ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಗೈಸ್, ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲೂ ಅಷ್ಟೇ ಯಾವ ರೀತಿ ಡಿಫ್ರೆಂಟ್ ಫೌಂಡೇಶನ್ನ ನಮ್ಮ ಅಂಡರ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ಳೋದು ಅಂತ ನಿಮಗೆ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ಫಸ್ಟ್ಗೆ ಏನು ಎಲ್ಲರೂ ಎಕ್ಸ್ಪರ್ಟ್ ಆಗಿರಲ್ಲ. ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ನಿಮ್ಮ ವರ್ಕಲ್ಲಿ ಆಗಿರ್ಬೋದು, ನಿಮಗೆ ಸೆಲ್ಫ್ ಮೇಕಪ್ಪಲ್ಲಿ ಮಾಡೋದ್ರಲ್ಲಿ ಆಗಿರ್ಬೋದು ತುಂಬಾನೇ ಎಕ್ಸ್ಪರ್ಟ್ ಆಗ್ತೀರಾ. ಸೊ ಇವತ್ತು ನಾವು ಎರಡು ಡಿಫ್ರೆಂಟ್ ಟೈಪ್ಸಿನ ಫೌಂಡೇಶನ್ ಯಾವ ರೀತಿ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ಳೋದು ಅಂತ ತಿಳಿಸೋಣ. ಸೊ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ನಾಲೆಡ್ಜ್. ಯಾಕಂದ್ರೆ ನಾವು ಎರಡು ತಪ್ಪಾದ ಫೌಂಡೇಶನ್ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ರಿಸಲ್ಟ್ ಕೂಡ ರಾಂಗ್ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಕರೆಕ್ಟ್ ಆಗಿ ತಿಳ್ಕೊಬೇಕಾಗುತ್ತೆ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೊದಲಿಗೆ ನಾವು ಇವಾಗ HD ಮೇಕಪ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಾವು ತುಂಬಾ ಜನ ಕ್ಲೈಂಟ್ಸ್ ನೋಡಿರ್ತೀವಿ, ಬಂದು ನಮಗೆ HD ಮೇಕಪ್ ಬೇಕು, HD ಮೇಕಪ್ ಬೇಕು ಅಂತ ಹೇಳ್ತಾರೆ. ಸೊ ಈ HD ಮೇಕಪ್ ಹೇಗೆ ತಿಳ್ಕೊಳ್ಳೋದು ಅಂದ್ರೆ, ನಮಗೆ ಒಂದು ನಾರ್ಮಲ್ ಬಾಟಲ್ ಅಲ್ಲಿ ಬರುತ್ತಲ್ಲ, ಅದರಲ್ಲಿ HD ಫೌಂಡೇಶನ್ ಅಂತ ಬರ್ದಿರುತ್ತೆ. ಅದರಲ್ಲಿ ಸಿಲಿಕಾನ್ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನ HD ಫೌಂಡೇಶನ್ ಅಂತ ಕರಿತೀವಿ. ಸೊ ಅದರಲ್ಲಿ ಬರ್ದಿರುತ್ತೆ ಸಿಲಿಕಾನ್ ಅಂತ. ಸೊ ಅದನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಓಕೆ ಇದು HD ಫೌಂಡೇಶನ್ ಅಂತ. ಆಲ್ರೆಡಿ HD ಫೌಂಡೇಶನ್ ಅಂತ ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಈ HD ಫೌಂಡೇಶನ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ನಾವು ಈ ನಾರ್ಮಲ್ ಫೌಂಡೇಶನ್ಗೆ ಕಂಪೇರ್ ಮಾಡಿದ್ರೆ ನಮ್ಮ HD ಫೌಂಡೇಶನ್ ಅಲ್ಲಿ ಇರುವಂತಹ ಪಾರ್ಟಿಕಲ್ಸ್ ನಾರ್ಮಲ್ ಫೌಂಡೇಶನ್ ಅಲ್ಲಿ ಇರುವಂತಹ ಪಾರ್ಟಿಕಲ್ಸ್ ಗಿಂತ 10,000 ಪಟ್ಟು ಹೆಚ್ಚು ಫೈನ್ ಆಗಿರುವಂತಹ ಪಾರ್ಟಿಕಲ್ಸ್ ನ ಹೊಂದಿರುತ್ತೆ. ಅಂದ್ರೆ ಅದರ ಪಾರ್ಟಿಕಲ್ಸ್ ಬಂದು ತುಂಬಾನೇ ಸಣ್ಣದಾಗಿರುತ್ತೆ. ಹಾಗಾದ್ರಿಂದ ಈ HD ಫೌಂಡೇಶನ್ ನಾವು ಹಾಕಿದಾಗ ನಾವು ಫೇಸ್ಗೆ ಏನು ಅಪ್ಲೈ ಮಾಡಿಲ್ಲ, ಇದು ನಮ್ಮ ನ್ಯಾಚುರಲ್ ಸ್ಕಿನ್ ಅನ್ನೋ ತರ ಫೀಲ್ ಕೊಡುತ್ತೆ. ಹಾಗಾಗಿ ಎಲ್ರು HD ಮೇಕಪ್ ಬೇಕು, HD ಮೇಕಪ್ ಬೇಕು ಅಂತ ಹೇಳ್ತಾರೆ. ನಾವು ಫೋಟೋ ಶೂಟ್ಗೂ ಆದ್ರೂ ಅಷ್ಟೇನೆ ಈ HD ಮೇಕಪ್ ಮಾಡಿದ್ರೆ ಎಷ್ಟೇ ಝೂಮ್ ಅಲ್ಲಿ ನಾವು ನೋಡಿದ್ರು ನಾವು ಏನು ಫೇಸ್ಗೆ ಅಪ್ಲೈ ಮಾಡಿಲ್ಲ, ಇದು ನಮ್ಮ ನ್ಯಾಚುರಲ್ ಸ್ಕಿನ್ ಅನ್ನೋ ತರ ಫಿನಿಶಿಂಗ್ ಇರುತ್ತೆ. ಒಂಥರ ಸ್ಟುಡಿಯೋ ಫಿಕ್ಸ್ ಎಫೆಕ್ಟ್ ಅಂತಾರಲ್ಲ ಆ ತರ ಇರುತ್ತೆ. ಹಾಗಾಗಿ ಇದನ್ನ HD ಫೌಂಡೇಶನ್ ಅಂತ ಕರೀತಾರೆ. ಇದು ತುಂಬಾ ನ್ಯಾಚುರಲ್ ಎಫೆಕ್ಟ್ ಕೊಡೋದ್ರಿಂದ ನಮ್ಮ ಫೇಸ್ ಅಲ್ಲಿ ಇರುವಂತಹ ಫ್ಲೋಸ್ ನೆಲ್ಲ ಇದು ಹೈಡ್ ಮಾಡಲ್ಲ. ನಮ್ಮ ಫೇಸ್ ಅಲ್ಲಿ ಯಾವ್ದೇ ಕಲೆಗಳಿರ್ಬೋದು, ಪಿಂಪಲ್ ಮಾರ್ಕ್, ಪಿಗ್ಮೆಂಟೇಶನ್ ಏನೋ ಇದ್ರೂ ಅದು HD ಮೇಕಪ್ ಆಗಿರೋದ್ರಿಂದ ಅದರೊಳಗಿಂದ ಅದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಹಾಗಾಗಿ ನಾವು ಇದಕ್ಕಿಂತ ಮುಂಚೆ ಕಲರ್ ಕರೆಕ್ಷನ್ ಏನಿದೆ ಇದನ್ನ ನಾವು ಕ್ಲಿಯರ್ ಆಗಿ ಪ್ರಾಪರ್ ಆಗಿ ಮಾಡಿ ನಂತರ ಈ HD ಫೌಂಡೇಶನ್ ನ ಯೂಸ್ ಮಾಡ್ಬೇಕಾಗುತ್ತೆ. ಆವಾಗ ನಮಗೆ ಒಳ್ಳೆ ಫಿನಿಶ್ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಪ್ರಾಡಕ್ಟ್ಸ್ ಬಂದು ಎಲೆ ಪ್ರೋಗಲ್ ಅವ್ರದ್ದು ಸಿಗುತ್ತೆ, ಮತ್ತೆ ಮೇಕಪ್ ಫಾರ್ ಎವರ್ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ. ಇದೆರಡು ನಮಗೆ ಅಫೋರ್ಡೆಬಲ್ ರೇಂಜ್ ಅಲ್ಲಿ ಸಿಗುತ್ತೆ. ಮತ್ತೆ ಮ್ಯಾಕ್ ಅವ್ರದ್ದು ಬರುವಂತ ಎಲ್ಲಾ ಪ್ರಾಡಕ್ಟ್ಸ್ ಕೂಡ HD ಪ್ರಾಡಕ್ಟ್ಸ್ ಆಗಿರುತ್ತೆ. ಸೊ ಅದು ಕೂಡ ನೀವು ಯೂಸ್ ಮಾಡಬಹುದು, ತುಂಬಾನೇ ಚೆನ್ನಾಗಿದೆ. ಸೊ ಇವಾಗ ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಫೌಂಡೇಶನ್ ಅಲ್ಲಿ ಯಾವೆಲ್ಲ ಟೈಪ್ಸ್ ಇದೆ ಅಂತ. ಇವಾಗ ಒಂದ್ಸರಿ ಹೇಳ್ಬಿಡ್ತೀನಿ. ಫೌಂಡೇಶನ್ ಅಲ್ಲಿ 4 ಟೈಪ್ಸ್ ಇದೆ: ಲಿಕ್ವಿಡ್ ಫೌಂಡೇಶನ್, ಕ್ರೀಮ್ ಫೌಂಡೇಶನ್, ಮೌಸ್ ಫೌಂಡೇಶನ್ ಮತ್ತೆ ಪೌಡರ್ ಫೌಂಡೇಶನ್. ಸೊ ಈ ಫೌಂಡೇಶನ್ ನಾವು ಯಾವ ಫೌಂಡೇಶನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ನಾವು ನಾರ್ಮಲ್ ಲಿಕ್ವಿಡ್ ಫೌಂಡೇಶನ್ ಇನ್ನೊಂದು ನಾರ್ಮಲ್ ಲಿಕ್ವಿಡ್ ಫೌಂಡೇಶನ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಸೊ ಇದರಿಂದ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಫೌಂಡೇಶನ್ ಯೂಸ್ ಮಾಡುವಾಗ ಯಾವತ್ತೂ ಕೂಡ 2 ಶೇಡ್ ನ ಯೂಸ್ ಮಾಡಿ, ಒಂದು ನಮ್ ಶೇಡ್, ಇನ್ನೊಂದು ನಮ್ಗಿಂತ ಲೈಟ್ ಆಗಿರೋ ಶೇಡ್ ನ ಯೂಸ್ ಮಾಡಿ ಅಂತ ಪ್ರಿಫರ್ ಮಾಡ್ತೀವಿ. ಸೊ ಹಾಗಾಗಿ 2 ನಾರ್ಮಲ್ ಲಿಕ್ವಿಡ್ ಫೌಂಡೇಶನ್ ಯಾವುದೇ ಬ್ರಾಂಡ್ ಆಗಿರ್ಬೋದು ಅದೆರಡನ್ನು ಮಿಕ್ಸ್ ಮಾಡ್ಕೊಂಡು ನಾವು ಫೇಸ್ಗೆ ಅಪ್ಲೈ ಮಾಡ್ಕೋಬಹುದು. ಸೊ ಇದರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಬಂದು ನಾವು ಒಂದು HD ಲಿಕ್ವಿಡ್ ಫೌಂಡೇಶನ್ ನ ಇನ್ನೊಂದು HD ಲಿಕ್ವಿಡ್ ಫೌಂಡೇಶನ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇದರಿಂದ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ಮೇಕಪ್ ಫಾರ್ ಎವರ್ದು ಮತ್ತೆ ಎಲೆ ಪ್ರೋಗಲ್ದು ಅಫೋರ್ಡೆಬಲ್ ರೇಂಜ್ ಅಲ್ಲಿ 2 ಸಿಗುತ್ತೆ. ಸೊ ಅದೆರಡನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಬರುತ್ತೆ. ನಾವು ನಾರ್ಮಲ್ ಲಿಕ್ವಿಡ್ ಫೌಂಡೇಶನ್ ನ ಇನ್ನೊಂದು HD ಲಿಕ್ವಿಡ್ ಫೌಂಡೇಶನ್ ಜೊತೆ ಕೂಡ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಅದರಿಂದ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಆಗ್ಲೇ ಹೇಳ್ದಂಗೆ ನಾನು ಫೆಂಟಿ ಬ್ಯೂಟಿ ಮತ್ತೆ ಮೇಕಪ್ ಫಾರ್ ಎವರ್ ಇದೆರಡನ್ನು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಬಂದು ನಾವು ಲಿಕ್ವಿಡ್ HD ಫೌಂಡೇಶನ್ ನ ಕ್ರೀಮ್ HD ಫೌಂಡೇಶನ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇದರಿಂದ ಅಂತೂ ಸೂಪರ್ ರಿಸಲ್ಟ್ ಬರುತ್ತೆ. ಈ ಲಿಕ್ವಿಡ್ HD ಫೌಂಡೇಶನ್ ಫ್ಲೋಸ್ ನ ಹೈಡ್ ಮಾಡೋದಿಲ್ಲ, ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಒಳಗಡೆ ಇರೋ ಫ್ಲೋಸ್ ಎಲ್ಲ ಕಲೆಗಳೆಲ್ಲ ಹಂಗೆ ಕಾಣಿಸುತ್ತೆ. ಹಾಗಾಗಿ ಈ ಕ್ರೀಮ್ HD ಫೌಂಡೇಶನ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ನಮಗೆ ಒಂಥರ ಥಿಕ್ ಕ್ರೀಮ್ ಟೈಪ್ ಫೌಂಡೇಶನ್ ಸಿಗುತ್ತೆ. ಅದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಕಲೆಗಳು ತುಂಬಾನೇ ನೀಟಾಗಿ ಹೈಡ್ ಆಗುತ್ತೆ. ಯಾಕಂದ್ರೆ ಈ ಕ್ರೀಮ್ ಫೌಂಡೇಶನ್ ತುಂಬಾ
ತುಂಬ ಹೈ ಕವರೇಜ್ ಇರುತ್ತೆ. ಈ ಫೌಂಡೇಶನ್ ಅಲ್ಲೇನೆ ತುಂಬ ಹೈ ಕವರೇಜ್ ಇರುವಂಥ ಫೌಂಡೇಶನ್ ಅಂದರೆ ಅದು ಕ್ರೀಮ್ ಫೌಂಡೇಶನ್. ಹಾಗಾಗಿ ಈ ಕ್ರೀಮ್ HD ಫೌಂಡೇಶನ್ನ ನಾವು ಈ ಲಿಕ್ವಿಡ್ HD ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾನೇ ಸೂಪರ್ಬ್ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನ ನೀವು ಯೂಸ್ ಮಾಡ್ಬೋದು. ಕೊನೆಯದಾಗಿ ನಾವು ಲಿಕ್ವಿಡ್ HD ಫೌಂಡೇಶನ್ ಪೌಡರ್ HD ಫೌಂಡೇಶನ್ ಜೊತೆಗೆ ಕೂಡ ನಾವು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇದೆರಡನ್ನು ಮಿಕ್ಸ್ ಮಾಡಿದ್ರೆ ನಮಗೆ ತಿಕ್ ಕ್ರೀಮಿ ಫಾರ್ಮ್ ಅಲ್ಲಿ ಫೌಂಡೇಶನ್ ಸಿಗುತ್ತೆ. ಸೊ ಈ HD ಫೌಂಡೇಶನ್ ತುಂಬಾ ನ್ಯಾಚುರಲ್ ಆಗಿರುತ್ತೆ ಅಂಡ್ ಈ HD ಪೌಡರ್ ಫೌಂಡೇಶನ್ದು ಕವರೇಜ್ ತುಂಬಾ ಕಡಿಮೆ, ಬೇಗನೆ ಲಾಂಗ್ ಲಾಸ್ಟಿಂಗ್ ಕೂಡ ಇಲ್ಲ, ಬೇಗ ಹೋಗುತ್ತೆ. ಹಾಗಾಗಿ ಇದೆರಡನ್ನು ಮಿಕ್ಸ್ ಮಾಡೋದ್ರಿಂದ ನಮಗೆ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ತುಂಬಾ ಕ್ಲಿಯರ್ ಆಗಿ ನಮ್ಮ ಫೇಸ್ ಅಲ್ಲಿ ಇರುವಂತಹ ಯಾವುದೇ ಸ್ಕಾರ್, ಪಿಂಪಲ್ ಮಾರ್ಕ್ಸ್ ಎಲ್ಲದನ್ನು ಹೈಡ್ ಮಾಡುತ್ತೆ. ನಿಮ್ಗೆ ಯಾವ್ದಾದ್ರು ಕ್ಲೈಂಟ್ ಸ್ಕಿನ್ ಪ್ರಾಬ್ಲಮ್ ಇರುವಂತ ಕ್ಲೈಂಟ್ಸ್ ಬರ್ತಾರೆ, ಮುಖದಲ್ಲೆಲ್ಲ ಕಲೆಗಳು, ಪಿಂಪಲ್ಸ್. ಸೊ ಈ ತರ ಕ್ಲೈಂಟ್ಸ್ಗೆ ನೀವು ಇದೆರಡನ್ನು ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ ತುಂಬಾ ಸೂಪರ್ಬ್ ರಿಸಲ್ಟ್ ಸಿಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಪೌಡರ್ ಫೌಂಡೇಶನ್ ಯಾವೆಲ್ಲ ಫಾರ್ಮ್ ಅಲ್ಲಿ ಸಿಗುತ್ತೆ ಅಂಡ್ ಇದನ್ನ ಲಿಕ್ವಿಡ್ ಫೌಂಡೇಶನ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಯಾವ ರೀತಿ ನಾವು ಯೂಸ್ ಮಾಡ್ಬೋದು, ಪೌಡರ್ ಫೌಂಡೇಶನ್ ಅಲ್ಲಿ ಯಾವೆಲ್ಲ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಇದೆ ಅದೆಲ್ಲದನ್ನು ನಾನು ಡೀಟೇಲ್ ಆಗಿ ತಿಳಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.